ಗೋವಾ ಅದ್ರೊಳಗೆ ಬರಲ್ಲ, ಗೋವಾ ಸ್ಟೇಟ್ ಅದ. ದಿಸ್ ಇಸ್ ವರ್ಲ್ಡ್ ಮ್ಯಾಪ್. ವರ್ಲ್ಡ್ ಮ್ಯಾಪ್ದೊಳಗೆ 195 ಕಂಟ್ರಿ ನೇಮ್ ಬಂದ್ಬಿಡ್ತದೆ. ಹಾಂ, 195 ಅಮ್ಮ. ಇವೆಲ್ಲ ಕಂಟ್ರಿ ನೇಮು. ರಷ್ಯಾ, ಅಮೇರಿಕಾ, ಹಾಂ, ಎಲ್ಲ ಬರೀ ದೇಶಗಳ ಹೆಸರು ನೋಡು. ಬ್ರಾಜಿಲ್, ಇಂಡಿಯಾ, ಜಿಂಬಾಬ್ವೆ, ಕೆನಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಹಾಂ, ಇಂಗ್ಲೆಂಡ್. ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 2 ಲೈಫ್ ಸೈನ್ಸ್. ಲೈಫ್ ಸೈನ್ಸಲ್ಲಿ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿದ ಕೆಲವೊಂದು ಟೆಕ್ನಿಕ್ ಮತ್ತು ಸ್ಟೆಪ್ಸ್ಗಳನ್ನು ನಿಮಗೆ ನಾನು ಹೇಳುತ್ತಿದ್ದೇನೆ. ದಯವಿಟ್ಟು ಕಂಪ್ಲೀಟ್ ವಿಶ್ವಾಸ ಇಟ್ಟು ಈ ವಿಡಿಯೋನ ನೋಡಿ ಇದರಲ್ಲಿ ಹೇಳಿದ ಒಂದು ಪದ್ಧತಿಯನ್ನು ತಾವೆಲ್ಲರೂ ಫಾಲೋ ಮಾಡಬೇಕು. ಕೆಸೆಟ್ ಲೈಫ್ ಸೈನ್ಸಲ್ಲಿ ಪಾಸ್ ಆಗಬೇಕಾದ್ರೆ ಫಸ್ಟ್ ಮೊದಲನೇ ಬ್ರಹ್ಮಾಸ್ತ್ರ ಏನು ಎಂದರೆ ಪೇಪರ್ ನಂಬರ್ 1 ಈಸ್ ಇಂಪಾರ್ಟೆಂಟ್. ಪೇಪರ್ 1 ಕಡೆಗೆ ತಾವೆಲ್ಲರೂ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ ಪೇಪರ್ 1 ಹೆಚ್ಚಿಗೆ ಅಂಕಗಳನ್ನು ಪಡೆಯಬೇಕು. ಪೇಪರ್ 1 ಮಿನಿಮಮ್ 60, 70, 80 ಈ ರೇಂಜ್ದೊಳಗೆ ಮಾರ್ಕ್ಸ್ ಬರಲೇಬೇಕು. ಪೇಪರ್ 1 ಎಷ್ಟು ಹೆಚ್ಚಿಗೆ ಪೇಪರ್ 1 ಮಾರ್ಕ್ಸ್ ಪಡೆಯುತ್ತೀರೋ ಅಷ್ಟು ಕೆಸೆಟ್ ಬೇಗನೆ ಪಾಸ್ ಆಗುತ್ತೀರಿ. ಪೇಪರ್ 1 ಇದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ, ಕಾಮನ್ ಆಗಿ ತೆಗೆದುಕೊಳ್ತೀವಿ. ಅಥವಾ ನನಗೆ ಈಸಿ ಐತಿ, ನಾ ಪಾಸ್ ಆಗ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಒಳಗೆ ಈ ಪತ್ರಿಕೆ ಕಡೆಗೆ ಹೆಚ್ಚು ಗಮನ ಕೊಡುವುದಿಲ್ಲ. ದಯವಿಟ್ಟು ಹಾಗೆ ಮಾಡದೇನೆ ಪ್ಲೀಸ್ ರೀಡ್ ದ ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಗೆಟ್ ದ ಗುಡ್ ಮಾರ್ಕ್ ಇನ್ ಪೇಪರ್ 1. ಅಂಡ್ ಪೇಪರ್ 2 ಲೈಫ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪರೀಕ್ಷೆ ಪಾಸ್ ಆಗಬೇಕಾದ್ರೆ ಏನು ಮಾಡೋದು, ಮೊದಲನೇದು ಅಗದಿ ಸಿಂಪಲ್ ರೂಲ್ಸ್. ಲೈಫ್ ಸೈನ್ಸ್ ಸಬ್ಜೆಕ್ಟ್ ದ ಕಂಪ್ಲೀಟ್ ಸಿಲೆಬಸ್ ಅನ್ನ ನಿಮ್ಮ ನೋಟ್ಬುಕ್ದೊಳಗೆ ಬರೆಯಬೇಕು. KA ಆಫೀಸ್ ವತಿಯಿಂದ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ 9 ಪೇಜ್ ಸಿಲೆಬಸ್ ಇದೆ, 9 ಪೇಜ್. ಅವ್ರು ಕೊಟ್ಟಿದ್ದು 9 ಪೇಜ್. ಅದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ನಮ್ಮ ನೋಟ್ಬುಕ್ದೊಳಗೆ ಬರೀಬೇಕು. ಬರೆಯುವಾಗ ಸ್ವಲ್ಪ ಬಿಡಿಸಿ ಬರೆಯಬೇಕು. ಒಂದು ಲೈನ್ ಬಿಟ್ಟು ಬರೆಯಬೇಕು. ಸ್ಪಷ್ಟವಾಗಿ ಕ್ಲಾರಿಟಿಯಿಂದ ಬರೆಯಬೇಕು. ಅದು ಕಲರ್ ಪೆನ್ನಿಲ್ಲಿ ಬರೆಯಬೇಕು. ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು. ಈಗ ನೋಟ್ಬುಕ್ದೊಳಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಮೈನ್ಯೂಟ್ ಆಗಿ ವರ್ಡ್ ಬೈ ವರ್ಡ್, ಲೆಟರ್ ಬೈ ಲೆಟರ್ ಅದನ್ನ ಬರೆಯಬೇಕು. ಆಮೇಲೆ ದೊಡ್ಡ ಒಂದು ಪೇಜ್ದೊಳಗೆ ಬರೆದು ಗೋಡೆಗೆ ಅಂಟಿಸಬೇಕು. ನೀವು ಎಲ್ಲಿ ಸ್ಟಡಿ ಮಾಡ್ತೀರಿ ಆ ಸ್ಟಡಿ ನಿಮ್ಮ ಹತ್ರ ಯು ಶುಡ್ ಹ್ಯಾವ್ ಆಲ್ವೇಸ್ ದ ಸಿಲೆಬಸ್ ಇನ್ ಯುವರ್ ಹ್ಯಾಂಡ್. ಪ್ರತಿ ಸಲ ಎಲ್ಲೇ ಕುಳಿತರೂ ಸಿಲೆಬಸ್ ಅನ್ನು ಓದೋದು. ಬೆಳಗ್ಗೆ ಎದ್ದ ತಕ್ಷಣ ಸಿಲೆಬಸ್ ಅನ್ನು ಓದಲೇಬೇಕು, ಮಲಗುವಾಗ ಸಿಲೆಬಸ್ ಅನ್ನು ಓದಲೇಬೇಕು. ಸರ್ ಇದರಿಂದ ಏನು ಬೆನಿಫಿಟ್ ಆಗ್ತದ್ರಿ? ಹಿಂಗೆ ನೀವು ಪ್ರಶ್ನೆ ಕೇಳ್ಬೋದು. ತಮ್ಮ ಏನು ಬೆನಿಫಿಟ್ ಆಗ್ತೈತೆ ಅನ್ನೋದು ನನಗೆ ಗೊತ್ತೈತೆ. ಇದನ್ನು ನೀವು ಪ್ರತಿನಿತ್ಯ ಇಫ್ ಯು ಆರ್ ರೀಡಿಂಗ್ ದ ಸಿಲೆಬಸ್ ಎವ್ರಿ ಡೇ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್, ಯು ವಿಲ್ ಗೆಟ್ ಹೈ ಕಾನ್ಫಿಡೆನ್ಸ್. ಬರೀ ಕಾನ್ಫಿಡೆನ್ಸ್ ಅಲ್ಲ, ಹೈ ಕಾನ್ಫಿಡೆನ್ಸ್. ನಿಮ್ಮ ಮೈಂಡ್ದೊಳಗೆ ಸತತವಾಗಿ ಪಾಸಿಟಿವ್ ವಿಚಾರಗಳು ಬಂದೇ ಬರುತ್ತವೆ ಸಿಲೆಬಸ್ ನೋಡುವುದರಿಂದ ಫೋಕಸ್ಡ್ ಆಗಿ ಸ್ಟಡಿ ಮಾಡಲಿಕ್ಕೆ ಬರುತ್ತದೆ. ನನಗೆ ಏನು ಬರ್ತೈತಿ, ಏನು ಬರುವುದಿಲ್ಲ, ಯಾವ ಕಾನ್ಸೆಪ್ಟ್ ಬರುವುದಿಲ್ಲ, ಆ ಕಾನ್ಸೆಪ್ಟ್ ಮೇಲೆ ಲಕ್ಷ್ಯ ಹೋಗುತ್ತದೆ. ಹೀಗಾಗಿ ಪ್ಲೀಸ್ ಸಿಲೆಬಸ್ ಅನ್ನು ಬರೀರಿ. ಟೋಟಲ್ 100 ಕ್ವಶನ್, ಒಂದು ಕ್ವಶನ್ಗೆ 2 ಮಾರ್ಕ್. ನೆಗೆಟಿವ್ ಸಿಸ್ಟಮ್ ಇರುವುದಿಲ್ಲ. ವಿದೌಟ್ ಸ್ಟಡಿ ಇವತ್ತೇ ಹೋಗಿ ನೀವು ಎಕ್ಸಾಮ್ ಬರೋದನ್ನು ಕೂಡ ಯು ವಿಲ್ ಗೆಟ್ ಮಿನಿಮಮ್ 50 ಮಾರ್ಕ್ಸ್ ಔಟ್ ಆಫ್ 200. ಇನ್ನು ಸ್ಟಡಿ ಮಾಡಿ ಹೋಗಿದ್ದೀವಿ ಅಂದ್ರೆ 100 ಮಾರ್ಕ್ಸ್ ತಗೊಳ್ಳೋದೈತಿ. ಯಾವ ವಿದ್ಯಾರ್ಥಿ PG ಪೋಸ್ಟ್ ಗ್ರಾಜ್ಯುಯೇಟ್ ಬಾಟ್ನಿ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ದಾನೋ, ಯಾವ ವಿದ್ಯಾರ್ಥಿ ಪೋಸ್ಟ್ ಗ್ರಾಜ್ಯುಯೇಟ್ ಬಯೋಲಜಿಯಲ್ಲಿ ಮಾಡಿದ್ದಾರೋ ಅಥವಾ ಜೂಲಾಜಿಯಲ್ಲಿ ಮಾಡಿದ್ದಾರೋ ಅಂತ ವಿದ್ಯಾರ್ಥಿಗಳು ಲೈಫ್ ಸೈನ್ಸ್ ಈ ಪತ್ರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಪತ್ರಿಕೆಯ ಅಭ್ಯಾಸ ಮಾಡುವಾಗ ಫಸ್ಟ್ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಬರೆಯಿರಿ. ಓಕೆ, ಇರೋದು 13 ಯೂನಿಟ್ ಅದಾವ್ರಿ, 13 ಚಾಪ್ಟರ್ಸ್. ಪ್ರತಿ ಚಾಪ್ಟರ್ಸ್ ಹೆಸರನ್ನ ಬರೀರಿ. ಮೊದಲನೇ ಚಾಪ್ಟರ್ ಮೊಲಿಕ್ಯೂಲ್ಸ್ ಅಂಡ್ ದೇರ್ ಇಂಟರಾಕ್ಷನ್ ರಿಲಿವೆಂಟ್ ಟು ಬಯಾಲಜಿ. ಬಯೋಲಜಿಗೆ ಸಂಬಂಧಿಸಿದ ಮೊಲಿಕ್ಯುಲಸ್ ಮತ್ತು ಅವುಗಳ ಇಂಟರಾಕ್ಷನ್ ಇದರ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ. ದೇರ್ ಆರ್ 10 ಸಬ್ ಟಾಪಿಕ್ಸ್ ಅಂಡರ್ ದಿಸ್ ಟಾಪಿಕ್. ಎರಡನೇದಾದ್ರೆ ಸೆಲ್ಯುಲರ್ ಆರ್ಗನೈಸೇಷನ್. ಸೆಲ್ಯುಲರ್ ಆರ್ಗನೈಸೇಷನ್ ದ ಮಹತ್ವ, ಇದರಲ್ಲಿ ಅಗೇನ್ 5 ಸಬ್ ಟಾಪಿಕ್ ಇದೆ. ಫಂಡಮೆಂಟಲ್ ಪ್ರೋಸೆಸ್, ಈ ಚಾಪ್ಟರ್ದಲ್ಲಿ 4 ಸಬ್ ಟಾಪಿಕ್ಗಳು ಇವೆ. ಅದನ್ನ ಡಿಟೇಲ್ ಆಗಿ ನೀವು ನೋಟ್ಬುಕ್ ಒಳಗೆ ಬರೆಯಿರಿ. ದೆನ್ 4th ಒನ್ ಸೆಲ್ ಕಮ್ಯುನಿಕೇಶನ್ ಅಂಡ್ ಸೆಲ್ ಸಿಗ್ನಲ್ಸ್.
ಇದು ದಿಸ್ ಟಾಪಿಕ್ ಈಸ್ ಆಲ್ಸೋ ಗುಡ್ ಅಂಡ್ ಇಂಪಾರ್ಟೆಂಟ್. ಇಲ್ಲಿ 5 ಸಬ್ ಟಾಪಿಕ್ಗಳ ಬಗ್ಗೆ ಓದಬೇಕು. ದೆನ್ 5ನೇದು ಡೆವಲಪ್ಮೆಂಟಲ್ ಬಯಾಲಜಿ, ಈಸಿ ಟಾಪಿಕ್ ಫಾರ್ ಮಾರ್ಕ್ಸ್ ಓರಿಯೆಂಟೆಡ್. ಇದನ್ನ ನೀವು ಓದ್ರಿ, ಇದು ಥಿಯರಿ ಬೇಸ್ಡ್ ಐತಿ. ಸಿಸ್ಟಮ್ ಫಿಸಿಯಾಲಜಿ, ಪ್ಲಾಂಟ್ದೊಳಗೆ ನಿಮ್ಗೆ ಗೊತ್ತದ ಪ್ಲಾಂಟ್ ಅಂದ್ರೆ ಏನು? ಪ್ಲಾಂಟ್ದು ಗಿಡ ಒಂದು ಎಲಿ ಇರ್ತದ, ಲೀವ್ಸ್ಕ ಸುತ್ತಿನ ಭಾಗಕ್ಕೆ ಏನತ್ತಾರ? ಔಟರ್ ಸೈಡ್ ಎಜ್, ಇನ್ನರ್ ಸೈಡ್ಕ ಏನಿರ್ತಾವ? ನರ್ವ್. ಎಸ್, ಯು ಕ್ಯಾನ್ ಸ್ಟಡಿ ಹಿಯರ್ ದ ಸ್ಕೆಲ್ಟನ್ ಆಫ್ ಪ್ಲಾಂಟ್ ಬಗ್ಗೆ ಅಭ್ಯಾಸ ಮಾಡೋದೈತಿ. ದೆನ್ ಸಿಸ್ಟಮ್ ಫಿಸಿಯಾಲಜಿ, ಅನಿಮಲ್ ಬಗ್ಗೆನೂ ಸ್ಟಡಿ ಮಾಡೋದು. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ದೆನ್ ನರ್ವ್ ಸಿಸ್ಟಮ್, ಸೆನ್ಸ್ ಆರ್ಗನ್ ಸಿಸ್ಟಮ್ಸ್. ಮನುಷ್ಯನ ಶರೀರ ಇಲ್ಲಿ ಅನಿಮಲ್ದ ಎಲ್ಲ, ಇವನ್ ಪ್ರಾಣಿಗಳದ್ದು ಕೂಡ ಸ್ಕೆಲ್ಟನ್ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ತೈತಿ. ಮ್ಯಾನ್ ಬಗ್ಗೆ ಆಲ್ ಆರ್ಗನ್ಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡೋದು, ಪ್ಲಾಂಟ್ ಮತ್ತು ಅನಿಮಲ್ಸ್. ಇಲ್ಲಿ ಸಬ್ ಟಾಪಿಕ್ 10 ಇದಾವ್ರಿ. ಇನ್ಹೆರಿಟೆನ್ಸ್ ಬಯಾಲಜಿ, ಈ ಚಾಪ್ಟರ್ದಲ್ಲಿ 11 ಸಬ್ ಟಾಪಿಕ್. ಡೈವರ್ಸಿಟಿ ಆಫ್ ಲೈಫ್ ಫಾರ್ಮ್ಸ್, ವೆರಿ ಈಸಿ ಟಾಪಿಕ್. ಇದರ ಬಗ್ಗೆ ಯು ಕ್ಯಾನ್ ರೀಡ್ ದ 6 ಸಬ್ ಟಾಪಿಕ್. ದೆನ್ ಇಕೋಲಾಜಿಕಲ್ ಪ್ರಿನ್ಸಿಪಲ್ಸ್, ವೆರಿ ಈಸಿ ಟಾಪಿಕ್. ಇಲ್ಲಿ 10 ಸಬ್ ಟಾಪಿಕ್ ಅದಾವ್ರಿ. ಇವ್ಯಾಲ್ಯೂಯೇಷನ್ ಅಂಡ್ ಬಿಹೇವಿಯರ್ 6 ಸಬ್ ಟಾಪಿಕ್. ಅಪ್ಲೈಡ್ ಬಯಾಲಜಿ 8 ಸಬ್ ಟಾಪಿಕ್. ಮೆಥಡ್ಸ್ ಇನ್ ಬಯಾಲಜಿ 8 ಸಬ್ ಟಾಪಿಕ್ಸ್. ಟೋಟಲ್ 96 ಸಬ್ ಟಾಪಿಕ್ಸ್ ಆರ್ ದೇರ್. 13 ಚಾಪ್ಟರ್ಸ್. ಒಂದೊಂದು ಸಬ್ ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಅನ್ನ ಕೇಳುತ್ತಾರೆ. ಟೋಟಲ್ 100 ಕ್ವಶನ್. ನಾವ್ ಏನ್ ಮಾಡ್ತೀವಿ, ಮಾರ್ಕೆಟ್ ದೊಡ್ಡ ಬುಕ್ ತಗೊಂಡು ಸುಮ್ಮನೆ ಓದ್ಕೋದ್ ಕೊಡ್ತೀವಿ. ಹಾಗಲ್ಲ, ಸಿಲೆಬಸ್ ಮುಂದಿಟ್ಟು ಸಿಲೆಬಸ್ ಪ್ರಕಾರ ಇದನ್ನ ಡಿಟೇಲ್ ಆಗಿ ನೀವು ಬರೆದು ಇದನ್ನು ಓದಿದ್ರೆ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಬರ್ತೈತಿ. ಏನು ಓದೋದು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಪ್ಪ. ಮೊದಲು ಸಿಲೆಬಸ್ ಅನ್ನ ಬರೆದ್ರಿ, ಆಮೇಲೆ 3 ಇಯರ್ಸ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಳ್ಬೇಕು. ಪಾಸ್ಟ್ 3 ಇಯರ್ಸ್ ಇದು ತಗೊಂಡು ಸುಮ್ಮನೆ ಇಡ್ರಿ. ಇದನ್ನ ಯಾವಾಗ ಓದೋದು? ನನ್ನ ಹತ್ರ ಏನು DGK ಸರ್ ಅವ್ರದ್ದು ಕ್ವಶನ್ ಬ್ಯಾಂಕ್ ಐತಿ, ನಂದು ಪ್ರಾಕ್ಟೀಸ್ ಸಲುವಾಗಿ. ನಾನು ನಿಮಗೆ ಜೆರಾಕ್ಸ್ ಕೊಡ್ತೀನಿ ರೀ. ಆ ಪ್ರತಿಯೊಂದು ಪ್ರಶ್ನೆಯನ್ನ ಕಂಪ್ಲೀಟ್ ಆಗಿ ನೀವು ಅನಾಲಿಸಿಸ್ ಮಾಡಬೇಕು. ಒಂದು ಕ್ವಶನ್ಗೂ ಒಂದು ಆಪ್ಷನ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪು, ಆ ತಪ್ಪಿರೋ ಆಪ್ಷನ್ ಬಗ್ಗೆ ಒಂದೊಂದು ಲೈನ್ ಮಾಹಿತಿಯನ್ನ ಗೂಗಲ್ ಅಲ್ಲಿ ಹುಡುಕಿ, ವಿಕಿಪೀಡಿಯಾದಿಂದ ಮಾಹಿತಿ ಪಡೆದು ಅದನ್ನ ಬರೀಬೇಕು. ಮೇಕ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ. ಇದು ಅನಾಲಿಸಿಸ್ ಮಾಡೋ ಸಲುವಾಗಿ ಒಂದು 10 ದಿವಸ ಟೈಮ್ ಕೊಡಬೇಕು. ಇಫ್ ಯು ಆರ್ ಸ್ಪೆಂಡಿಂಗ್ 10 ಡೇಸ್, ನಾನು ಕೊಡುವ ಜೆರಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ನೋಟ್ಬುಕ್ ದೊಳಗೆ ನೋಟ್ಸ್ ತಯಾರು ಮಾಡಬೇಕು. ನಾನು ಕೊಡುವಂತ ಸಪೋಸ್ ಇದೊಂದು ಕ್ವಶನ್ ಐತಿ, ಈ ಕ್ವಶನ್ ಆನ್ಸರ್ ಯಾವ್ದಿದೆ ನೋಡೋದು. ಇನ್ನು ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪದೋ ಇವ್ರ ಬಗ್ಗೆನೂ ಒಂದೊಂದು ಲೈನ್ ಮಾಹಿತಿಯನ್ನ ನೀವು ಗೂಗಲ್ ಅಲ್ಲಿ ವಿಕಿಪೀಡಿಯಾದಲ್ಲಿ ಹುಡುಕಿ ಅದನ್ನ ಬರೀಬೇಕು. ಆಮೇಲೆ 9th 10th ಜನರಲ್ ಸೈನ್ಸ್ ಬುಕ್ ಅನ್ನ ತಗೊಳ್ರಿ, ಸ್ಟೇಟ್ ಗೌರ್ಮೆಂಟ್. ದೆನ್ PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಜೂಲಾಜಿ, ಬಯಾಲಜಿ ಮತ್ತು ಬಾಟ್ನಿ ಈ ಸಬ್ಜೆಕ್ಟ್ದು ಟೆಕ್ಸ್ಟ್ ಬುಕ್ ಅನ್ನ ತಗೋಬೇಕು ನೀವು. ಗೌರ್ಮೆಂಟ್ ಆಫ್ ಕರ್ನಾಟಕದ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ಬುಕ್ ಅನ್ನ ತಗೊಳ್ರಿ. ತಗೊಂಡು ಇದ್ರೊಳಗೆ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಇದು ಈ ಬುಕ್ದೊಳಗೆ ಏನೇನು ಸಿಲೆಬಸ್ ಐತೆ ಅಂತೇಳಿ, ಈ ಸಿಲೆಬಸ್ ಮತ್ತು ನಮ್ಮ ಸೆಟ್ ಎಕ್ಸಾಮ್ದೊಳಗಿರುವಂಥ ಸಿಲೆಬಸ್ ಇದಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಇಲ್ಲಿ ಕನ್ಸೆಪ್ಟ್ ಐತಂದ್ರೆ ಈ ಬುಕ್ದೊಳಗೆ ನೋಡಿ ಅದನ್ನ ನೋಟ್ಬುಕ್ದೊಳಗೆ ಬರೆಯಬೇಕು. ಸೊ ಈ ರೀತಿ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ರಿ, ನೋಟ್ಬುಕ್ದಲ್ಲಿ ನೋಟ್ಸ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಟ್ರೆಸ್ ಫಿಸಿಯಾಲಜಿ ವಾಸ್ ಎಕ್ಸ್ಟೆನ್ಸಿವ್ಲಿ ಸ್ಟಡಿಡ್ ಬೈ. ಈ ಟ್ರೆಸ್ ಫಿಸಿಯಾಲಜಿ ಸ್ಟಡಿ ಮಾಡದಂತ ವ್ಯಕ್ತಿ ಯಾರು? ಕ್ಲೌಡ್ ಬರ್ನಾರ್ಡ್, ಹ್ಯಾನ್ಸ್ ಸೆಲಿ, ಹಾಲ್ಡನ್, ಜಾರ್ಜ್ ವಾಲ್ಡ್. ಇದನ್ನ ಸ್ಟಡಿ ಮಾಡಿದವರು ಯಾರು? ಟ್ರೆಸ್ ಫಿಸಿಯಾಲಜಿ, ಹ್ಯಾನ್ಸ್. He studied about this stress physiology. Okay. ಇನ್ನು ಇವ್ರು ಯಾವ ದೇಶದವರು ಅದ್ರ ಬಗ್ಗೆ ಒಂದು ಲೈನ್ ಮಾಹಿತಿ ಬರೀರಿ. ಇವ್ರ ಬಗ್ಗೆ ಒಂದು ಲೈನ್ ಮಾಹಿತಿ ಬರೀರಿ. ಮಲ್ಟಿಪಲ್ ಫೆನೋಟಿಪಿಕ್ ಇಫೆಕ್ಟ್ ಬೈ ಒನ್ ಜೆನ್ ಈಸ್ ಕಾಲ್ಡ್. ಮಲ್ಟಿಪಲ್ ಫೆನೋಟೈಪಿಕ್ ಇಫೆಕ್ಟ್ ಬೈ ಒನ್ ಜೆನ್. ಈ ಕ್ವಶನ್ ಆನ್ಸರ್ ನೋಡ್ರಿ. ಫೆನೋಕಾಪಿ ಅಂದ್ರೇನು, ಪಾಲಿಮಾರ್ಫನಿಸ್ ಅಂದ್ರೇನು, ಪಾಲಿಪಾಯ್ಡ್ ಅಂದ್ರೇನು, ಪ್ಲೇಯೋಟ್ರಾಪಿ. ಸೊ ಈ ಕ್ವಶನ್ ಆನ್ಸರ್ ಇದಿದೆ, ಪ್ಲಿಯೋಟ್ರಾಪಿ. Then in taxonomic hierarchy, the phylum was introduced by phylum. ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಲಿನಿಯಸ್, ಹೆಕೆಲ್, ಫ್ಯಾಬ್ರಿಕಸ್, ಜಾನ್ ರೇ. ಹೆಕೆಲ್ ಇವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೆಟಿನೋಬ್ಲಾಸ್ಟೋಮಾ ರಿನ್ RB ಈಸ್ ಹೆಲ್ಪ್ಫುಲ್ ಫಾರ್ ವಾಟ್? ಇದು ಈ ಜೆನ್ ಎದಕ್ಕೆ ಹೆಲ್ಪ್ ಆಗ್ತಾ ಇದ್ರಿ? ಆನ್ಸರ್ ಇದೈತಿ, ಎ ರೆಗ್ಯುಲೇಷನ್ ಆಫ್ ಸೆಲ್ ಸೈಕಲ್. ಓಕೆ.
ಇನ್ನು ಇದ್ರ ಬಗ್ಗೆನೂ ಒಂದೊಂದು ಲೈನ್ ಮಾಹಿತಿಯನ್ನು ನೀವು ಗೂಗಲಲ್ಲಿ ಹುಡುಕಿ ನೋಟ್ಬುಕ್ದೊಳಗೆ ಬರೀಬೇಕಪ್ಪ. ಅಮಿನೋ ಆಸಿಡ್ ಥ್ರೇನೋನೈನ್ ಹ್ಯಾಸ್ ಹೌ ಮೆನಿ ಆಪ್ಟಿಕಲ್ ಐಸೋಮರ್ಸ್? ನೋ 4 ಐಸೋಮರ್ಸ್ ಆರ್ ದೇರ್. 4 ಐಸೋಮರ್ಸ್. ಹೀಗೆ ಅನಾಲಿಸಿಸ್ ಮಾಡಿ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ ಪ್ಲೀಸ್. ಮತ್ತು ನಾನು ಈ ರೀತಿ ಮಾಡೀನಿ. ನೀವು ಇದೇ ರೀತಿ ಡಿಟೇಲ್ ಆಗಿ ನೀವು ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರಿಸಲ್ಟ್ ಬಂದ್ಬಿಡ್ತೈತಿ. ಇದು ನನ್ನ ಹತ್ರ ಇರುವಂಥ ಜೆರಾಕ್ಸ್ ಐತಿ. ಈ ಜೆರಾಕ್ಸನ್ನು ಪ್ಲೀಸ್ ತಗೊಂಡು ನನ್ನ ಹತ್ರ ತಗೊಂಡು ಒಮ್ಮೆ ಬೇರೆಯವ್ರಿಗೆ ಕೊಡಬೇಡ್ರಿ ಪ್ಲೀಸ್. ನೀವು ಮೊದಲಿಗೆ ಓದ್ರಿ, ಮೊದಲು ನೀವು ಅನಾಲಿಸಿಸ್ ಮಾಡಿರಿ, ಮೊದಲು ನೀವು ಸ್ವತಃ ನೋಟ್ಸ್ ತಯಾರು ಮಾಡಿರಿ. ಮೊದಲು ಫಸ್ಟ್ ಯು ಗೆಟ್ ದ ರಿಸಲ್ಟ್. ಆಮೇಲೆ ನಿಮಗೆ ಬೇಕಾದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕಂತಿರುತ್ತೆ. ಫಸ್ಟ್ ನೀವು ಬೆಳೆಯಬೇಕು, ಫಸ್ಟ್ ನೀವು ಪಾಸ್ ಆಗಬೇಕು. ಇದು ಎಷ್ಟು ಮೂಲ್ಯ, ಇಟ್ ಈಸ್ ವೆರಿ ವ್ಯಾಲ್ಯೂಯಬಲ್ ಮಟೀರಿಯಲ್. ಸೊ ಪ್ರತಿಯೊಂದು ಪ್ರಶ್ನೆನ ಪ್ಲೀಸ್ ನೀವು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಿರಿ. ಆಮೇಲೆ ಅಮ್ಮ ಸಿಗ್ತೇನಿಲ್ಲ ಇಂಡಿಯನ್ ಮ್ಯಾಪ್ ಮತ್ತು ತಗೊಂಡು ಮಾಡಲ್ಲ ಆಯ್ತು. ಇದೊಂದಾಗ ನಾ ಅವ್ರ ಬಗ್ಗೆ ಹೇಳ ಮತ್ತೆ ಮೇಡಮ್ ಬಗ್ಗೆ. ಎಲ್ಲ ಸಬ್ಜೆಕ್ಟ್ ಬರೆಯೋದಂದ್ರೆ ಹೈರಾಣ ಆಗತ್ತ ನಂಗೆ. ಈಗ ಜೀವ ವಿಜ್ಞಾನ ಕೆಸೆಟ್ ಸಿಲೆಬಸ್ಸು 100 ಕ್ವಶನ್ 200 ಮಾರ್ಕ್ಸ್ 9 ಪೇಜಸ್. ಬಯಾಲಜಿ, ಜೂಲಜಿ, ಬಾಟ್ನಿ ಸಬ್ಜೆಕ್ಟ್ ಬುಕ್ಕನ್ನು ತಗೋಬೇಕು. ಈ ರೀತಿ ಟೋಟಲ್ 13 ಯೂನಿಟ್. ಪ್ರತಿಯೊಂದು ಯೂನಿಟ್ ಬಗ್ಗೆ ಈ ರೀತಿನೂ ಬರೆಯಿರಿ. ಓಕೆ, ದೆನ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಈ ಕ್ವಶನ್ಸನ್ನು ನೀವೆಲ್ಲರೂ ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಇದನ್ನೆಲ್ಲರೂ ನೀವೆಲ್ಲರೂ ಸ್ಟಡಿ ಮಾಡಿರಿ. ಎಷ್ಟು ಭಾರಿ ಇಂಪಾರ್ಟೆಂಟ್ ಅದಾವ್ರಿ ಇವೆಲ್ಲ. ಈ ಪ್ರಶ್ನೆಗಳನ್ನು ಪ್ಲೀಸ್ ಅನಾಲಿಸಿಸ್ ಮಾಡಿ ನೋಟ್ಬುಕ್ದೊಳಗೆ ನೋಟ್ಸ್ ತಯಾರು ಮಾಡಿರಿ. ಯು ಸ್ಪೆಂಡ್ 10 ಡೇಸ್. 10 ಡೇಸ್ದೊಳಗೆ ಇಡೀ ಕೆಸೆಟ್ದೇ ಸಿಲೆಬಸ್ ರೆಡಿ ಆಗಿಬಿಡ್ತೈತಿ. ಮತ್ತು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಇದೇ ಬುಕ್ ಹೆಲ್ಪ್ ಆಗ್ತದೆ ನಿಮ್ಗೆ. ಇದನ್ನು ನೋಟ್ಸ್ ತಯಾರು ಮಾಡಿ ನೀವು ಸ್ಟಡಿ ಮಾಡಬೇಕು. ಓಕೆ, ಆಲ್ ದಿ ಬೆಸ್ಟ್. ಭಾಳ ಬ್ರೀಫ್ ಆಗಿ ಹೇಳಿದ್ದೀನಿ. ಇದನ್ನೆಲ್ಲ ನೀವು ಸ್ಟಡಿ ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ಓಕೆ, ಆ್ಯಸ್ ಯು ವಿಶ್.